ನಿಮ್ಮ ಹತ್ರ ಒಂದು ಸೆಕ್ಯೂರ್ಡ್ ಲೋನ್ ಇದೆ, ಅಂದರೆ ಹೋಮ್ ಲೋನ್ ಅಥವಾ ಕಾರ್ ಲೋನ್. ಸೊ ನಿಮ್ಮ ಹತ್ರ ಒಂದು ಗುಡ್ ಅಮೌಂಟ್ ಇದೆ, ಅದನ್ನ ಪ್ರೀ ಮಾಡೋಕ್ಕೆ ಅಥವಾ ಫುಲ್ ಪೇ ಮಾಡೋಕ್ಕೆ. ಸೊ ನೀವೀಗ ಯೋಚನೆ ಮಾಡ್ತಾ ಇರ್ಬೋದು, ಅದನ್ನ ಪೇ ಮಾಡೋದು ಒಳ್ಳೇದಾ ಅಥವಾ ಮಾಡದೆ ಎಲ್ಲಾದರೂ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಒಳ್ಳೇದಾ ಅಂತ. ಸೊ ಅಲ್ಲಿ ಎರಡು ಆಸ್ಪೆಕ್ಟ್ಸ್ ಬರುತ್ತೆ. ಒಂದು ಇಂಟ್ರೆಸ್ಟ್ ಆಸ್ಪೆಕ್ಟ್ ಅಂದರೆ ಈಗ ನೀವು ಯೂಸ್ವಲಿ ಸೆಕ್ಯೂರ್ಡ್ ಲೋನ್, ಕಾರ್ ಲೋನ್ ಅಥವಾ ಹೋಮ್ ಲೋನ್ ಇದೆಯಲ್ಲ, ಇದು ಚೀಪ್ ಇಂಟ್ರೆಸ್ಟ್ ರೇಟಲ್ಲಿ ಬರುತ್ತೆ, 7 to 9% ರೇಂಜಲ್ಲಿ ಬರುತ್ತೆ. ಸೊ ಮ್ಯೂಚುವಲ್ ಫಂಡ್ಸ್ ಅನ್ನೋದು ಈಗ ನೀವು ಓವರ್ ದ ಲಾಂಗ್ ಟರ್ಮ್, ಅಂದರೆ 7 years 5 to 7 years ರೇಂಜಲ್ಲಿ ನಿಮ್ಗೆ ಯಾವಾಗಲೂ ಈ ಲೋನ್ ಇಂಟ್ರೆಸ್ಟ್ ರೇಟ್ಗಿಂತ ಒಳ್ಳೆ ಕಾಂಪೌಂಡೆಡ್ ರಿಟರ್ನ್ ಕೊಡುತ್ತೆ. ಸೊ ಅದರಲ್ಲಿ ಇದರಲ್ಲಿ ಆ್ಯಂಗಲಲ್ಲಿ ಯೋಚನೆ ಮಾಡೋದಾದರೆ, ಇದನ್ನು ಮ್ಯೂಚುವಲ್ ಫಂಡಲ್ಲಿ ಯಾವುದೋ ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಬಟ್ ಮೆಂಟಲಿ, ಅಂದರೆ ನಿಮಗೆ ಸೈಕಾಲಜಿಕಲಿ ನೀವು ಆ ಥರ ಮನುಷ್ಯ ಯಾವ ಥರ ಇದ್ದರೆ, ನೀವು ಲೋನ್ ಇದ್ದರೆ ನಿಮಗೆ ಸ್ವಲ್ಪ ಮೆಂಟಲಿ ಒಂಥರ ಸಮಾಧಾನ ಇರೋಲ್ಲ ಅನ್ನೋ ಥರ ಇದ್ದರೆ, ನೀವು ಮೊದಲು ಆ ಲೋನ್ನ ತೀರಿಸ್ಬಿಡಿ, ಅಂದರೆ ಅಥವಾ ಈ ಪಾರ್ಟ್ ಪೇಮೆಂಟ್ ಮಾಡಿಬಿಡಿ. ಸೊ ದ್ಯಾಟ್ ನಿಮ್ಮದು ಲೋನ್ ಅಮೌಂಟ್ ಕಡಿಮೆ ಆಗುತ್ತೆ, ಸೈಕಾಲಜಿಕಲಿ ನಿಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ.